ಫೈನಲಿ ದ ವೇಟ್ ಈಸ್ ಓವರ್ ಮಗ. ಇವತ್ತಿನಿಂದ PKL ಪ್ರೊ ಕಬಡ್ಡಿ 2025 ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ PKL ಫ್ಯಾನ್ಸು ಮತ್ತು ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳು ಫುಲ್ ಖುಷಿ ಆಗ್ಬಿಟ್ಟಿರ್ತೀರ. ಇಂಡಿಯಾದಲ್ಲಿ ಹಬ್ಬ ಸ್ಟಾರ್ಟ್ ಆಯಿತು PKL ಪ್ರೊ ಕಬಡ್ಡಿದು. ಸೊ ಇವತ್ತಿನಿಂದ ಫಸ್ಟ್ ಡೇನೇ 2 ಮ್ಯಾಚಸ್ನ ಇಟ್ಟಿದ್ದಾರೆ. ತಮಿಳ್ ತಲವಾಸ್ ವರ್ಸಸ್ ತೆಲುಗು ಟೈಟನ್ಸ್ ಅವ್ರದ್ದು ಫಸ್ಟ್ ಮ್ಯಾಚು. ಸೆಕೆಂಡ್ ಮ್ಯಾಚು ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ಪುನೇರಿ ಪಲ್ಟನ್ಸ್ ಮಗ. ಸೊ ಸಖತ್ತಾಗಿರುತ್ತೆ ಇವತ್ತಿನ ಮ್ಯಾಚಲ್ಲಿ. ಸೊ ನೀವೇನಾದರೂ ಎಲ್ಲಿ ನೋಡಬೇಕು PKL ಅಂತ ಅಂದ್ಕೊಂಡಿದ್ದೀರಾ, ಕ್ವಶನ್ಗಳಿದೆ ಅಂತ ಹೇಳಿದ್ರೆ ಈಸಿ ಗಾಯ್ಸ್. ಜಿಯೋ ಹಾಟ್‌ಸ್ಟಾರಲ್ಲಿ ಬರ್ತಾ ಇದೆ, ಫೋನಲ್ಲಿ ನೋಡ್ಬೋದು. ಮತ್ತು ಟಿ ವಿಲಿ ನೋಡ್ತೀರಾ ಅಂತ ಅಂದ್ಕೊಂಡ್ರೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ನೋಡ್ಬೋದು. ಅಷ್ಟೇ ಸಿಂಪಲ್ಲು, ಹೋಗಿ ನೋಡ್ಕೊಂಡು ಫುಲ್ ಖುಷಿ ಮಾಡಿ. ಮತ್ತು ಇವತ್ತಿನ ಮ್ಯಾಚಲ್ಲಿ ಬೆಂಗಳೂರು ಬುಲ್ಸ್ ವರ್ಸಸ್ ಪುನೇರಿ ಪಲ್ಟನ್ಸಲ್ಲಿ ಯಾರು ಬಲಿಷ್ಠ ಅಂತ ನೋಡೋಕ್ಕೂ ಮುಂಚೆ ಎರಡು ಟೀಮ್ದು ಪ್ರಾಬಬಲ್ 7 ಬಗ್ಗೆ ಮಾತಾಡಲೇಬೇಕು. ಬಿಕಾಸ್ ಎರಡು ಟೀಮ್ದು ಕೂಡ ಪ್ರಾಬಬಲ್ 7 ಬ್ಯಾಲೆನ್ಸ್ ಆಗಿದೆ. ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು ಫಸ್ಟ್ ನೋಡ್ತೀನಿ ಅಂತ ಹೇಳಿದ್ರೆ ಯೋಗೇಶ್ ದಯ್ಯಾ, ಅಂಕುಶ್ ರಾತಿ ಆ್ಯಂಡ್ ಪಂಕಜ್ ಠಾಕೂರ್, ಅಲಿರಿಜಾ ಮಿರ್ಜಾಯಿನ್, ಸಂಜಯ್ ದುಲ್, ಧೀರಜ್ ನೈನ್ ಆ್ಯಂಡ್ ಆಕಾಶ್ ಶಿಂಡೆ ಸೆಂಟರ್ ರೈಡರ್ ಮಗ. ಇದು ಪ್ರಾಬಬಲ್ 7. ನೋಡೋದ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಮ್ಯಾಚ್ ಆದಮೇಲೆ ಹೇಳೋದ ಯಾರ ಬಗ್ಗೆ ಮಾತಾಡಬೇಕು ಅಂತ. ಬಿಕಾಸ್ ಸುಮ್ಮನೆ ಇವಾಗಲೇ ಬಿಲ್ಡಪ್ ಎಲ್ಲ ಕೊಡೋದು ಬೇಡ ಅಂತ ನನಗೇನೋ ಅನ್ನಿಸ್ತಾ ಇದೆ. ಮತ್ತು ಪುನೇರಿ ಪಲ್ಟನ್ಸ್ ಅವ್ರದ್ದು ಸ್ಟಾರ್ಟಿಂಗ್ ಪ್ರಾಬಬಲ್ 7 ಗೌರವ್ ಖಾತ್ರಿ, ವಿಶಾಲ್ ಭಾರದ್ವಾಜ್, ಪಂಕಜ್ ಮೋಹಿತೆ, ಅಸ್ಲಾಂ ನಿಮಂದಾರ್ ಆ್ಯಂಡ್ ಅಭಿನೇಶ್ ನದರಾಜನ್, ಗುರ್ದೀಪ್ ಸಾಂಗ್ವಾನ್ ಆ್ಯಂಡ್ ಸಚಿನ್ ತನ್ವಾರು. ಇದು ಎರಡು ಟೀಮ್ದು ಪ್ರಾಬಬಲ್ ಸ್ಟಾರ್ಟಿಂಗ್ 7. ಮತ್ತು ಇಲ್ಲಿವರೆಗೂ ಹೆಡ್ ಟು ಹೆಡ್ ನೋಡೋದಾದರೆ ಟೋಟಲ್ 20 ಮ್ಯಾಚಸ್ ಆಡಿದ್ದಾರೆ ಇಬ್ಬರು ಕೂಡ. ಆದರೆ ನಮ್ಮ ಬೆಂಗಳೂರು ಬುಲ್ಸ್ ಅವರು 7 ಗೆದ್ದಿದ್ದಾರೆ. ಮತ್ತು ಪುನೇರಿ ಪಲ್ಟನ್ಸ್ ಅವರು 13 ಮ್ಯಾಚಸ್ನ ಗೆದ್ದಿದ್ದಾರೆ. ನಮಗಿಂತ ಒಂದಷ್ಟು ಮ್ಯಾಚ್ನ ಗೆದ್ದುಬಿಟ್ಟಿದೆ ಜಾಸ್ತಿನೇ. ಸೊ ಅದೆಲ್ಲ ಮ್ಯಾಟ್ರ್ ಆಗಲ್ಲ ಗುರು, ಪಾಸ್ಟೇ ಇವತ್ತು ಮ್ಯಾಟ್ರ್ ಆಗುತ್ತೆ ಏನಾಗುತ್ತೆ ಅಂತ. ಮತ್ತು ಟೋಟಲ್ಲಾಗಿ ಇಬ್ಬರು ಕೂಡ ಒಳ್ಳೊಳ್ಳೆ ಪಾಯಿಂಟ್ಸ್ನ ತೊಗೊಂಡಿದ್ದಾರೆ. ಅಗೇನೆಸ್ಟು 597 ಟೋಟಲ್ ಪಾಯಿಂಟ್ಸ್ ಅಗೇನೆಸ್ಟ್ ಪುನೇರಿ ಪಲ್ಟನ್ಸ್ ವಿರುದ್ಧ ನಮ್ಮ ಬೆಂಗಳೂರು ಬುಲ್ಸ್ ಅವರು 597 ಪಾಯಿಂಟ್ನ ತೊಗೊಂಡಿದ್ದಾರೆ. ಮತ್ತು 697 ಪಾಯಿಂಟ್ನ ನಮ್ಮ ಬೆಂಗಳೂರು ಬುಲ್ಸ್ ವಿರುದ್ಧ ತೊಗೊಂಡಿದ್ದಾರೆ ಪುನೇರಿ ಪಲ್ಟನ್ಸ್ ಅವರು ಫುಲ್ಲು ಈ ಒಂದು PKL ಹಿಸ್ಟ್ರಿಯಲ್ಲಿ. ಸೊ ಪಾಸ್ಟೇ ಪ್ರೆಸೆಂಟೇ ಮ್ಯಾಟರ್ ಆಗೋದು. ಬಿಕಾಸ್ ಎರಡು ಟೀಮು ಕೂಡ ಒಂಥರ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮ ಬೆಂಗಳೂರು ಬುಲ್ಸ್ ಒಂಥರ ಬೆಟರ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಯಂಗ್ ಪ್ಲೇಯರ್ಸು, ಅವ್ರು ಯಾವ ಥರ ಆಡ್ತಾರೆ PKL ಅಂತ ಇನ್ನೂ ತುಂಬ ಜನಕ್ಕೆ ಅನಲೈಸ್ ಮಾಡೋಕ್ಕಾಗಿರಲ್ಲ ಬೇರೆ ಟೀಮ್ಗಳಿಗೆ. ಯಾಕಂತ ಹೇಳಿದ್ರೆ ಎಲ್ಲ ಹೊಸ ಪ್ಲೇಯರ್ಸು, ಹೊಸ ಮುಖಗಳು, ಡೊಮೆಸ್ಟಿಕಲ್ಲಿ ಆಡಿರೋದು ಮಾತ್ರ ಅನಲೈಸ್ ಮಾಡೋಕ್ಕಾಗೋದು. ಸೊ ಎಲ್ಲರೂ ಪರ್ಫಾರ್ಮ್ ಮಾಡೋಕ್ಕೆ ಒಳ್ಳೆ ಚಾನ್ಸ್ ಇದೆ ಈ ಒಂದು ಸೀಸನ್ ನಮ್ಮ ಬೆಂಗಳೂರು ಬುಲ್ಸಲ್ಲಿ. ಬಿಕಾಸ್ ಅವ್ರದ್ದು ವೀಕ್ನೆಸ್ಸು ಸ್ಟ್ರೆಂತ್ ಎಲ್ಲ ಆಲ್ಮೋಸ್ಟ್ ಯಾರಿಗೂ ಜಾಸ್ತಿ ಗೊತ್ತಿರಲ್ಲ ಅಷ್ಟೇ. ಬಟ್ ಇನ್ನೊಬ್ಬ ಮಾಸ್ಟರ್ ಮ್ಯಾಡ್ ಇವ್ರು ಹಿಂದೆ ನಿಂತಿರೋದು ಅದೇ BC ರಮೇಶ್ ಅವರು. ಸೊ ಇವ್ರ ಮೇಲೆ ಏನೋ ಒಂಥರ ನಂಬಿಕೆ ಬರ್ತಾ ಇದೆ. ಈ ಒಂದು ಸೀಸನ್ ಏನೋ ತಗೊಂಡೋಗಿ ಕೂರಿಸ್ತಾರೆ ಪ್ಲೇ ಆಫಲ್ಲಿ ಅಂತ. ಬೆಂಗಳೂರು ಬುಲ್ಸ್ನ ನೋಡಬೇಕು ಏನು ಮಾಡ್ತಾರೆ ಅಂತ. ಬಟ್ ಅಂಕುಶ್ ರಾತಿಗೆ ಕ್ಯಾಪ್ಟನ್ಸಿನ ಕೊಟ್ಮೇಲೆ ನಾವು ಅರ್ಥ ಮಾಡ್ಕೋಬೇಕು, ಏನೋ ಒಳಗಡೆ ತುಂಬ ದೊಡ್ಡದಾಗಿ ಯೋಚನೆ ಮಾಡಿದ್ದಾರೆ BC ರಮೇಶ್ ಅವರು ಅಂತ. ಸೊ ನೋಡೋದ ಏನಾಗುತ್ತೆ ಅಂತ. ಬಟ್ ಇವತ್ತಿನ ಮ್ಯಾಚು ಯಾರು ಗೆಲ್ತಾರೆ 2 ಮ್ಯಾಚಸಲ್ಲಿ ಅಂತ ಕಾಮೆಂಟ್ ಮಾಡಿ. ಸೊ ನನ್ನ ಪ್ರಕಾರ ಸೆಕೆಂಡ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸೇ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಸಪೋರ್ಟ್ ಮಾಡೋದು ಒಂಥರ ಬ್ಯಾಲೆನ್ಸ್ ಟೀಮಾಗಿ ಕಾಣ್ತದೆ ನಮ್ಮ ಬೆಂಗಳೂರು ಬುಲ್ಸ್ ಅವರು ಕೂಡ. ಪುನೇರಿ ಪಲ್ಟನ್ಸ್ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸು ಕೂಡ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ನೋಡೋದ ಏನಾಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಡೇನೇ ಫುಲ್ ಬಿಲ್ಡಪ್ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಕ್ಯಾಮ್ರಾ ಬಿದ್ದೋಗ್ಬಿಡೋದು. ಬಿಕಾಸ್ ಎರಡು ಟೀಮ್ದು ಪ್ಲೇಯರ್ಸು ಕೂಡ ಫಸ್ಟ್ ಮ್ಯಾಚಸ್ನ ಆಡಬೇಕು. ಒಂದು 2-3 ಮ್ಯಾಚಸ್ ಆದಮೇಲೆ ಗೊತ್ತಾಗುತ್ತೆ ಅವರು ಫಾರ್ಮಲ್ಲಿ ಇರ್ತಾರ, ಮತ್ತು ಅವ್ರ ಬಾಡಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಎಲ್ಲನೂ ಕೂಡ ಗೊತ್ತಾಗುತ್ತೆ. ಅದೆಲ್ಲ ಮ್ಯಾಚ್ ಆದಮೇಲೆ ಯೋಚನೆ ಮಾಡಿ ಮಾತಾಡೋದ. ಅಲ್ಲಿಗಿಂತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಬೇಕು. ನಿಮಗೆ ಪ್ರತಿಯೊಂದು ಅಪ್ಡೇಟ್ ಎಲ್ಲ ಸಿಗ್ತಾ ಇರುತ್ತೆ. 2 ಮ್ಯಾಚಲ್ಲಿ ಯಾರು ಕೂಡ ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ ಫಸ್ಟು. ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.